ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರಿ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನಲ್ಲಿ ಡೇ ನಂಬರ್ 97 ಅಂದರೆ 97ನೇ ದಿನ. ಏನೇನಾಯಿತು, ಕಿಜಿ ಸರ್ ಯಾಕೆ ಕೋಪ ಮಾಡ್ಕೊಂಡೋದ್ರು ಮತ್ತು ಯಾರು ವಾರ್ನಿಂಗ್ ಕೊಟ್ಟರು, ಯಾರೇ ಏನೇನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮೈನ್ ಪಾಯಿಂಟ್ಸ್ ಮಾತ್ರ ಈ ವಿಡಿಯೋದಲ್ಲಿ ಹೇಳೋಣ. ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್, ಗೌತಮಿ ಅವರು ಮತ್ತು ಮಂಜು ಅವರು ಕುತ್ಕೊಂಡು ಸೋಫಾ ಸೆಟ್ ಮೇಲೆ ಕುತ್ಕೊಂಡಾಗ ಅವ್ರು ಡಿಸ್ಕಷನ್ ಮಾಡ್ತಾರೆ. ಏನಂತಂದರೆ, ಗೌತಮಿ ಅವ್ರು ಹೇಳ್ತಾರೆ ಮಂಜು ಅವ್ರಿಗೆ, ಫ್ರೆಂಡ್ಶಿಪ್ ಅನ್ನೋದನ್ನ ಇವಾಗ ಪಾಸ್ ಮಾಡೋಣ, ಇವಾಗ ಮುಂದುವರ್ಸೋದು ಬೇಡ, ಯಾಕಂದರೆ ಆಟ ಆಡೋದಕ್ಕಾಗಲ್ಲ, ಬೇಕಂದರೆ ಮನೆಯಿಂದ ಹೊರಗಡೆ ಹೋದ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು, ಇನ್ನು ಮುಂದೆ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ಅಂತಾರೆ. ಅದಕ್ಕೆ ಅವರು ಒಪ್ಕೊಂತಾರೆ, ಹ್ಞೂ ಸರಿ ಅಂತಾರೆ. ಇದೆಲ್ಲ ಆಯ್ತು. ಅದು ಯಾಕೆ ರೀಸನ್ ಬರ್ತದೆ ಅಂದರೆ, ಅವರ ಅಂದರೆ ಮನೆಯಿಂದ ಬಂದಿದ್ರಲ್ಲ, ಅವರ ಅಪ್ಪ ಅಮ್ಮಂದ್ರೆಲ್ಲ ಹೇಳ್ಬಿಟ್ಟು ಹೋಗಿರ್ತಾರೆ. ಆ ಒಂದು ಇವ್ರು ಯಾರು ಮಂಜು ಅವರು ಒಂದು ಭಾಷೆ ತೊಗೊಂಡ್ಬಿಡ್ತಾರೆ ಅವ್ರ ಅಕ್ಕ, ನೀನು ಗೌತಮಿ ಅವ್ರ ಜೊತೆ ಮಾತಾಡಬೇಡ, ನೀನು ಆಟ ನೀನು ಆಡ್ಬಿಟ್ಟು ಅದನ್ನ ನೋಡ್ಬಿಟ್ಟು ಗೌತಮಿರು ಇದನ್ನು ಡಿಸಿಷನ್ ತೊಗೊತಾರೆ. ಇದೆಲ್ಲ ಆಯಿತು. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕಿಚ್ಚ ಸಿಸ್ಟರ್ ಕೊಡ್ತಾರೆ ಎಂಟ್ರಿ. ಆ ಟೈಮಲ್ಲಿ ಮನೆ ಮಂದಿನೆಲ್ಲ ಕೇಳ್ತಾರೆ ಹೇಗಿತ್ತು ಈ ವಾರ ಅಂತ ಅಂದ್ಬಿಟ್ಟು. ಸರ್ ಎಲ್ಲ ಚೆನ್ನಾಗಿತ್ತು ಅಂತಾರೆ, ಎಲ್ಲ ಓವರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದರಲ್ಲಿ ಮಂಜು ಅವರು ಒಂದು ಮಾತು ಹೇಳ್ತಾರೆ. ಸರ್ ತ್ರಿವಿಕ್ರಮ್ ಅವರು ಒಂದು ಮಾತಂತಾರೆ, ಅದು ನಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು. ಏನಂತಂದರೆ, ಇಷ್ಟು ದಿವಸ ಅದು ಯಾರ ಹತ್ರ ಹೇಳ್ತಾರೆ ಅಂದರೆ ಧನರಾಜು ಮತ್ತು ಹನುಮಂತ್ ಹತ್ರ ಹೇಳ್ತಾರೆ ಆ ಮಾತನ್ನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನಂದರೆ, ಇಷ್ಟು ದಿವಸ ನಾವು ನಿಮಗೆ ಊಟ ಹಾಕಿದ್ದೀರಿ, ಇನ್ನು ಮುಂದೆ ನಮಗೆ ಊಟ ಹಾಕಿ ಅಂತ ಅಂದ್ಬಿಟ್ಟು ಟಾಸ್ಕ್ ಆಡಿದ ಟೈಮಲ್ಲಿ ಹೇಳಿದ್ರೆ ಯಾರು, ತ್ರಿವಿಕ್ರಮ್ ಅವರು ಆ ಮಾತನ್ನು ಅಂದ್ಬಿಟ್ಟು ಅದು ಬೇಜಾರಾಯ್ತು ಅಂದ್ಬಿಟ್ಟು ಹನುಮಂತ್ ಅವ್ರು ಹೇಳ್ತಾರೆ, ಧನರಾಜ್ ಅವ್ರು ಹೇಳ್ತಾರೆ, ಮಂಜು ಅವ್ರು ಹೇಳ್ತಾರೆ. ಆ ಪಾಯಿಂಟನ್ನು ಆ ಒಂದು ಪಾಯಿಂಟ್ ಮಾತಾಡೋ ಟೈಮಲ್ಲಿ ಏನಾಗುತ್ತೆ, ತ್ರಿವಿಕ್ರಮ್ ಸಡನ್ನಾಗಿ ಕೈ ಹ್ಯಾಂಡ್ಸ್ ರೈಸ್ ಮಾಡಬೇಕಲ್ಲ, ಏನೇ ಮಾತಾಡಬೇಕು ಅನ್ನೋದು ಕಿಚನ್ ಹತ್ರ ಅವ್ರು ಹ್ಯಾಂಡ್ಸ್ ರೈಸ್ ಮಾಡಿದರೆ ಮಾತಾಡ್ಬಿಡ್ತಾರೆ. ಅದಕ್ಕೆ ಸುದೀಪ್ ಸರ್ ಇತ್ತು, ನೀವಿಬ್ಬರೇ ಮಾತಾಡ್ಕೊ ಹೋಗಿ ಅಂತ ಅಂದ್ಬಿಟ್ಟು ಬ್ರೇಕ್ ಕೊಟ್ಬಿಟ್ಟು ಅವ್ರ ಪಾಡು ಅವ್ರು ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಬ್ರೇಕ್ ಮುಗಿಸ್ಕೊಂಡು ಬರ್ತಾರೆ. ಆವಾಗ ನೆಕ್ಸ್ಟು ಅದು ಬರ್ತಾ ಇದ್ದಂಗೆ ಸುದೀಪ್ ಸರ್ ಎಚ್ಚರಿಕೆ ಕೊಡ್ತಾರೆ, ಅವತ್ತೇ ಆಗಲಿ ಆ ಥರ ಮಾತಾಡಬಾರ್ದು ಅಂದ್ಬಿಟ್ಟು ತ್ರಿವಿಕ್ರಮ್ ಅವ್ರಿಗೆ ಅವ್ರು ಸಾರಿನ ಕೇಳ್ತಾರೆ. ಅದೆಲ್ಲ ಆಯಿತು. ನೆಕ್ಸ್ಟು ಮತ್ತೆ ಸುದೀಪ್ ಸರ್ ಏನು ಹೇಳ್ತಾರೆ ಅಂದರೆ, ಇನ್ನು 3 ವಾರ ಕೇವಲ ಇದೆ, ಅದರಲ್ಲಿ ನೀರೋದು ಅಷ್ಟು 9 ಗಂಟೆ ಸರ್, ಅಲ್ಲಿ ಒಬ್ಬೊಬ್ಬರು ಒಂದೊಂದು ವಾರ ಹೋಗ್ತಾರೆ, ಲಾಸ್ಟ್ ಉಳಿದು 6 ಜನದಲ್ಲಿ ಒಬ್ಬರಿಗೆ ಮಾತ್ರ ಕಪ್ಪು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಚೆನ್ನಾಗಿ ಆಡಬೇಕು ಅದಕ್ಕೆ ಅಂತ ಅಂದ್ಬಿಟ್ಟು ಎಚ್ಚರಿಕೆ ಕೊಡ್ತಾರೆ ಯಾರು, ಸುದೀಪ್ ಸರ್. ನೆಕ್ಸ್ಟ್ ಮಂಜೋರು ಕೇಳ್ತಾರೆ, ನಿಮಗೆ ಚೂಸ್ ಮಾಡಿ ಅಂತ ಕೊಟ್ಟಾಗ ನೀವು ಗೌತಮಿ ಅವ್ರ ಕಡೆ 2 ಬೆರಳನ್ನು ತೋರಿಸ್ಬಿಟ್ಟು ನೀವು ಚೂಸ್ ಮಾಡಿ ಅಂತೀರಲ್ಲ, ಬಟ್ ಅವ್ರು ತಪ್ಪಲ್ಲ, ಬಟ್ ನೀವು ಅದನ್ನು ಚೂಸ್ ಮಾಡಿ ಅಂತ ಅಂತೀರಲ್ಲ, ಬಟ್ ನಿಮ್ಮ ವೀಕ್ನೆಸ್ ನೀವೇ ಬಿಟ್ಕೊಟ್ಟಂಗೆ ಆಗುತ್ತೆ, ಹುಷಾರು ಅಂತ ಅಂದ್ಬಿಟ್ಟು ಎಚ್ಚರಿಕೆ ಕೊಡ್ತಾರೆ. ನೆಕ್ಸ್ಟ್ ಸುದೀಪ್ ಸರ್ ಒಂದು ಟಾಸ್ಕ್ ರೀತಿ ಕೊಡ್ತಾರೆ. ಏನಂದರೆ, ಒಂದು ಗೇರ್ ಇರುತ್ತೆ, ಆ ಗೇರ್ನ ಹಾಕಿಬಿಟ್ಟು ಫೋಟೋಸ್ ಇರುತ್ತೆ, ಅದರಲ್ಲಿ ಯಾರಿಗೆ ನೀವು ಕಟ್ ಮಾಡಬೇಕು ಅಂದರೆ ಈ ಮನೆಯಿಂದ ಹೋಗೋದಕ್ಕೆ ಅವ್ರನ್ನ ಫೋಟೋನ ಕಟ್ ಮಾಡಿ ಸೂಕ್ತ ಕಾಣ ಕೊಟ್ಬಿಟ್ಟು ನಿಂತಾರೆ. ಮೊದಲೇದಾಗಿ ಚೈತ್ರ ಬಂದ್ಬಿಟ್ಟು ಹನುಮಂತನ ಕಟ್ ಮಾಡ್ತಾರೆ, ಸೂಕ್ತ ಕಾಣ ಕೊಟ್ಬಿಟ್ಟು. ಅಂದರೆ ಸ್ವಲ್ಪ ಟಫ್ ಕಂಟೆಸ್ಟೆಂಟ್ ಅಂದ್ಬಿಟ್ಟು ಒಂದು ರೀಸನ್ ಕೊಟ್ಬಿಟ್ಟು ಅವ್ರು ಕೊಡ್ತಾರೆ. ಹಂಗೆ ಒಬ್ಬೊಬ್ಬರೇ ಕೊಡ್ತಾರೆ. ನೆಕ್ಸ್ಟ್ ಹನುಮಂತ ಅವರು ಹನುಮಂತ ಅವ್ರು ಬಂದ್ಬಿಟ್ಟು ರಜತನ ಅವ್ರನ್ನ ಫೋಟೋ ಸೂಕ್ತ ಕಾಣ ಕೊಟ್ಬಿಟ್ಟು ರೀಸನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಭವ್ಯ ಅವರು ಬರ್ತಾರೆ, ಭವ್ಯ ಬಂದು ತ್ರಿವಿಕ್ರಮನ ಸೂಕ್ತ ಕಾಣ ಕೊಟ್ಬಿಟ್ಟು ಆ ಫೋಟೋನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಗೌತಮಿ ಬಂದ್ಬಿಟ್ಟು ಮಂಜು ಅವ್ರ ಫೋಟೋ ಕಟ್ ಮಾಡ್ತಾರೆ, ಮಂಜು ಅವ್ರು ಬಂದ್ಬಿಟ್ಟು ಗೌತಮಿ ಅವ್ರ ಫೋಟೋನ ಕಟ್ ಮಾಡ್ತಾರೆ. ಇದೆಲ್ಲ ಆಗಿತ್ತು ಮೈ ಪಾಯಿಂಟ್ಸು. ಈ ಒಂದು 97ನೇ ದಿನ ಆಗಿರ್ತಕ್ಕಂಥ ಮೈ ಪಾಯಿಂಟ್ಸ್. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸಿ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ.